ಜ್ಯೋತಿ ಪಟ್ಟಾಭಿರಾಮ್ ಪ್ರೊಫೆಸರ್ ಆಗಿರ್ತಾರೆ, ನೃತ್ಯಪಟು ಆಗಿರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಅನೇಕ ಪ್ರಶಸ್ತಿಗಳೆಲ್ಲ ಬಂದಿದೆ. ನಿಮಗೆ ಶ್ರೀವಿದ್ಯೆ ಮೇಲೆ ಒಂದು ಆಸಕ್ತಿ ಹೇಗೆ ಬರುತ್ತೆ? ಅದಕ್ಕೊಂದು ಲಿಂಕ್ ಅಂತಿರುತ್ತೆ, ಅಥವಾ ನಾವು ಹೇಳ್ತೀವಲ್ಲ ಅದು ಒಂದು ಆಯ್ಕೆ, ಅಥವಾ ನೀವು ಅಲ್ಲಿಗೆ ಹೋಗಬೇಕು, ಅದು ನಿಮ್ಮ ಆಸಕ್ತಿನೋ ಅಲ್ಲ ನೀನು ಇಲ್ಲಿಗೆ ಬರಬೇಕು ಅಂತ ಅದು ದೈವ ವಿದಿತವ, ಹೆಂಗೆ ಅದು? ಇದು ಒಂದು ಪ್ರೋಸೆಸ್ ಖಂಡಿತ. ಶ್ರೀವಿದ್ಯೆನಲ್ಲಿ ಒಂದು ಮಾತಿದೆ, ಶ್ರೀವಿದ್ಯೆಯ ದಾರಿಗೆ ಬಂದು ಸರಿಯಾದ ಪರಂಪರೆಯ ಗುರುವಿನಿಂದ ಉಪದೇಶ ಆಯಿತು ಅಂತಂದರೆ ನಿನಗೆ ಇದೇ ಕೊನೆಯ ಜನ್ಮ ಅಂತ ಹೇಳಿ ಅಂತ. ದಟ್ಸ್ ಎ ಹೈ ಕ್ಲೈಮ್. ಆಮೇಲೆ ಇನ್ನೂ ಒಂದು ಹೇಳುತ್ತೆ ಗುರು ಪರಂಪರೆಗಳು, ಏನು, ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ, ಮುಖ್ಯವಾಗಿ ಕರ್ಮವೇ ಇದರಲ್ಲಿ, ಕರ್ಮದ ಭಾರ, ಕರ್ಮದ ವಿಕೃತ ಸ್ಥಿತಿ ಅಷ್ಟು ಆಳವಾಗಿದ್ದರೆ ಫಾರ್ ಸಮ್ ರೀಸನ್ಸ್ ಈ ಜನ್ಮಕ್ಕೆ ನೀನು ಶ್ರೀವಿದ್ಯಾ ಸಾಧನೆ ಮಾಡಿದಾಗಲೂ ಸಿಗದೇ ಇರಬಹುದು. ಆದರೆ ಒಮ್ಮೆ ಗುರುವಿನ ರಕ್ಷಣೆಯಲ್ಲಿ ಬಂತು ಅಂತಾದರೆ, ಗುರು ಅನ್ನೋದೊಂದು ತತ್ವ, ಜನ್ಮ ಜನ್ಮಕ್ಕೂ ಅದು ಪಾಸಾನ ಆಗ್ತಾ ಇರುತ್ತೆ. ಬೇರೆ ಬೇರೆ ಶರೀರದ ರೂಪದಲ್ಲಿ ಗುರುಗಳು ಬರ್ತಾರೆ, ಬಟ್ ಅದು ಶ್ರೀವಿದ್ಯೆಯೇ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಿನಗೆ ಉಳಿದದ್ದನ್ನು ಖಾಲಿ ಮಾಡಿ, ಯಾವ ಕರ್ಮ ಅಡಚಣೆಯನ್ನು ಕೊಟ್ಟಿತ್ತು ಅದನ್ನು ನೀನು ಖಾಲಿ ಮಾಡೋದಕ್ಕೆ ಈ ಜನ್ಮದಲ್ಲಿ ನೀನು ಮಾಡಿರುವ ಶ್ರೀವಿದ್ಯೆಯ ಸಾಧನೆಯನ್ನು ಗುರು ಹೀಗೆ ಕೈನಲ್ಲಿ ಇಟ್ಕೊಳ್ತಾನಂತೆ. ಮತ್ತು ಇದು ಸಾಂಕೇತಿಕ ಭಾಷೆ. ಇಟ್ಕೊಂಡಿದ್ದು ನಿನಗೆ ಮುಂದಿನ ಜನ್ಮ ಬಂದ ಮೇಲೆ ನಿನಗೆ ಬ್ರೈನ್ ಸರಿಯಾಗಿ ಮೆಚೂರ್ ಆದಾಗ ಅದನ್ನು ನೀನು ತಗೋ ಅಂತ ಹೇಳಿ ವಾಪಸ್ಸು ಅವನ ಮಿದುಳಿನಲ್ಲಿ ಇಡ್ತಾನಂತೆ. ಇಟ್ಟ ತಕ್ಷಣ ನನಗೆ ಮತ್ತೆ ಶ್ರೀವಿದ್ಯೆಯ ಆಸೆ ಜಾಗೃತವಾಗುತ್ತೆ. ನಾನು ಎಲ್ಲಿ ಬಿಟ್ಟಿರ್ತೀನೋ ಹಿಂದಿನ ಜನ್ಮ, ಅಲ್ಲಿಂದ ಮುಂದಕ್ಕೆ ಗುರು ಕರ್ಕೊಂಡು ಹೋಗ್ತಾನೆ. ಅದಾದ ನಂತರ ಹಿಮಾಲಯದ ಋಷಿಗಳು, ಒಂದು ಮಾತಿದೆ, ಅಂದರೆ ನಾವು ಸಿನಿಮ್ಯಾಟಿಕ್ ಆಗಿ ನಾನು ಹೇಳೋದಿದ್ದರೆ, ನಾವು ರಜನಿಕಾಂತ್ ಅವರ ಬಾಬಾ ಅಂತ ಒಂದು ಸಿನಿಮಾ ನೋಡಿದ್ವಿ, ಅವರು ಅದನ್ನು ಮಾಡಿದರು. ಅದರಲ್ಲಿ ಈಗಲೂ ಕೂಡ ಅವರು ಮಹಾವತಾರ ಬಾಬಾಜಿ ಬಗ್ಗೆ ಅದರಲ್ಲಿ ಹೇಳ್ತಾರೆ. ಅಂದರೆ ಇಷ್ಟು ವರ್ಷಗಳ ಕಾಲ, ಅಂದರೆ ಒಬ್ಬ ಋಷಿಯಾದವ ಹೇಗೆ ಅದು ಮತ್ತು, ಅಂದರೆ ಆ ಭೌತಿಕ ಬಾಡಿ ಹೋದ ನಂತರ ಕೂಡ ಜೀವಂತವಾಗಿರ್ತಾರ ಅಥವಾ ಭೌತಿಕವಾಗಿರ್ತಾರ? ನೀವು ಒಂದು ಪುಸ್ತಕ ಕೂಡ ಬರೆದಿದ್ದೀರಿ ಋಷಿಗಳ ಬಗ್ಗೆ, ನೀವು ಅಲ್ಲಿ ಕಂಡುಕೊಂಡಂಥದ್ದು ಬಗ್ಗೆ, ಅದರ ಬಗ್ಗೆ ಹೇಳೋದಾದರೆ. ಋಷಿ ಅಂದರೆ ಯಾರು ಅಂತ ಒಂದು ಪ್ರಶ್ನೆ. ಹೌದು ಅಲ್ವೇ? ಋಷಿಯನ್ನು ಇಂಗ್ಲೀಷ್ನಲ್ಲಿ ಸಿಯರ್ ಅಂತ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಸಿಯರ್ ಅಂದರೆ ನೋಡಬಲ್ಲವನು ಅಂತ ಹೇಳಿ. ಋಷಿ ಅಂತಂದರೆ ಶ್ರೀವಿದ್ಯೆಯಲ್ಲಿ ಅಥವಾ ಮಂತ್ರದ ವಿದ್ಯೆ ಅಂತ ತೆಗೆದುಕೊಂಡ್ರೆ, ಋ ಅನ್ನೋ ಅಕ್ಷರ ಇದೆಯಲ್ಲ, ಋಷಿಯಲ್ಲಿ ಋ ಇದೆ, ಅದರಲ್ಲಿ ರಾನು ಇದೆ. ಋ ಬೇರೆ ರಾ ಬೇರೆ ವರ್ಣಮಾಲೆಯಲ್ಲಿ. ರಾ ಅಂತಂದರೆ ಅದು ಅಗ್ನಿತತ್ವ ಅಂತ. ಇಟ್ಸ್ ಎ ಡೀಪರ್ ಪಾಯಿಂಟ್. ಆದರೆ ನಿಮಗೆ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಹಾಗೆ ಒಬ್ಬ ಋಷಿ ಒಂದು ಅಗ್ನಿತತ್ವಕ್ಕೆ ಸಮಾನವಾದಂತಹ ಶಕ್ತಿಯ ಸ್ವರೂಪವಾಗಿರ್ತಾನೆ, ಎನರ್ಜಿ. ಅಗ್ನಿಯನ್ನು ನಾವು ಕುಂಡಲಿನಿ ಶಕ್ತಿ ಅಂತಲೂ ಕರಿತೀವಿ. ಓಕೆ, ಸೊ ಒಬ್ಬ ಋಷಿಯಾದವನು ಯಾರು ಅಂತಂದರೆ, ತನ್ನ ಶರೀರ ಭಾವವನ್ನು ದಾಟಿ, ಶರೀರದಲ್ಲಿದ್ದಾಗಲೇ ಪ್ರಾಣದ ಭಾವವನ್ನು ದಾಟಿ, ಮನಸ್ಸು, ನಂತರ ಬುದ್ಧಿ, ಈ ಎಲ್ಲ ಪದರಗಳನ್ನು ದಾಟಿದಂತಹ ಒಂದು ಅತೀಂದ್ರಿಯ ಶಕ್ತಿ ಅಂತ ಏನಿದೆ, ಅದರ ಜೊತೆಗೆ ತನ್ನ ಸಂಪರ್ಕವನ್ನು ಸಾಧನೆಯ ಮೂಲಕ ಏರ್ಪಡಿಸ್ಕೊಂಡಿರೋನು. ಹಾಗಾಗಿ ಅವನು ಇಚ್ಛಾಮರಣಿಯೂ ಕೂಡ ಆಗಿರ್ತಾನೆ ಅನೇಕ ಸಂದರ್ಭಗಳಲ್ಲಿ. ಮತ್ತು ಅವನನ್ನು ಬಹಳ ದೊಡ್ಡ ಮಾತು ಅಂತಂದರೆ ಜೀವನ್ಮುಕ್ತ ಅಂತ. ಅವನು ಶರೀರದಲ್ಲಿ ಇದ್ದಾಗಲೇ ಅವನು ಮುಕ್ತಿಯನ್ನು ಪಡೆದುಬಿಟ್ಟಿರ್ತಾನೆ. ಸಾಮಾನ್ಯವಾಗಿ ನಮ್ಮ ಅರ್ಥ ಏನು ಅಂದರೆ ಶರೀರ ಬಿಟ್ಟ ಮೇಲೇ ಮುಕ್ತಿ ಸಿಗೋದು ಅಂತ, ಅಲ್ವೇ? ಅದು ಡಿಫ್ರೆಂಟ್ ಸ್ಟೇಟ್. ಅದಕ್ಕಿಂತಲೂ ಶ್ರೇಷ್ಠವಾದ್ದು ಜೀವನ್ಮುಕ್ತ ಅಂತ. ಹಾಗೆ ಒಬ್ಬ ಋಷಿ ಆಗಿದ್ದವನು ನಾವು ಕಾಣುವ ಕಾಲದಲ್ಲಿ, ನಮ್ಮ ಕಾಲ ಅಲ್ಲ, ಒಬ್ಬ ಋಷಿ ನಿಜವಾಗಿಯೂ ಶರೀರದಲ್ಲಿದ್ದಾಗ ಅವನು ಜೀವನ್ಮುಕ್ತನೇ ಆಗಿರ್ತಾನೆ. ಅದರಲ್ಲಿ ನಾನು ಕಂಡಂತಹ ಋಷಿಗಳಲ್ಲಿ ಸ್ವಾಮಿ ರಾಮ ಒಬ್ಬರು, ಮತ್ತು ಮೈಸೂರಿನ ನನ್ನ ಗುರುಗಳು, ರಾಸ ಗುರುಗಳು ನಾನೇನು ಕರಿತೀನಿ, ಅವರೆಲ್ಲ ಶ್ರೇಷ್ಠ ಮಟ್ಟದ ಶ್ರೀವಿದ್ಯಾ ಸಿದ್ಧಪುರುಷರು, ಸಾಧಕರಲ್ಲ. ಅವರು ತಲುಪಿಟ್ಟಿದ್ದಾರೆ. ಸಾಧ್ಯತೆಯಲ್ಲಿಲ್ಲ, ಅವರು ಸಾಧ್ಯದಲ್ಲಿಲ್ಲ, ಸಿದ್ಧವಾಗಿಬಿಟ್ಟಿದ್ದಾರೆ ಅವರು. ಹಾಗಾಗಿ ಅವರು ಯಾವ ಸ್ಥಿತಿನಲ್ಲಿ ಇರ್ತಾರೆ ಅಂತಂದರೆ, ಅವರಿಗೆ ಪ್ರಾಣ ಬೇರೆ ಅಲ್ಲ,
ಮನಸ್ಸು ಬೇರೆ ಅಲ್ಲ, ಎಲ್ಲವನ್ನ ದಾಟಿದ ಸ್ಥಿತಿನಲ್ಲಿದ್ದಾಗ ಯಾವುದಕ್ಕೆ ಬೇಕಾದ್ರೆ ವಾಪಸ್ಸು ಅವರು ಬರಬಲ್ಲರು ಅಂತ ಹೇಳಿ ಅಂತ. ಹಾಗಾಗಿ ನಾನು ಬರೆದಿರುವಂತಹ ಏನು ಹಿಮಾಲಯದ ಋಷಿಗಳ ದಿವ್ಯ ಸಂದೇಶ ಪುಸ್ತಕದಲ್ಲಿ ಇದನ್ನೇ ಹೇಳುವ ಪ್ರಯತ್ನವನ್ನು ನಾನು ಮಾಡಿರೋದು. ನಮಗೆ ಮುಖ್ಯವಾದ ಸಂದೇಶ ಅದರಲ್ಲಿ ಏನು ಅಂತಂದರೆ, ಒಬ್ಬ ಋಷಿ ಅಂದರೆ ನಾವು ಅವರಿಗೆ ಕೈ ಮುಗಿದ್ಬಿಟ್ಟು ನೀವು ತುಂಬ ದೊಡ್ಡವರಪ್ಪ ಅಂಥೇಳಿ ನಾವು ಚಿಕ್ಕವರಾಗಿ ಉಳಿಯೋಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವೇ. ಆದರೆ ಅಲ್ಲಿ ಋಷಿಗಳು ಹೇಳಿರೋ ಸಂದೇಶ ಏನು ಅಂದರೆ, ನಿಮ್ಮ ಹಾಗೆ ನಾನು ಇದ್ದೆ ಶರೀರದಲ್ಲಿದ್ದಾಗ, ಈಗ ನಾನೇನೋ ಆ ರೀತಿ ನೀವು ಆಗಬಹುದು ಅನ್ನುವಂತಹ ಬೃಹತ್ತಿನ ಒಂದು ಸಂದೇಶವನ್ನು ಅದರಲ್ಲಿ ಅವರು ಕೊಡ್ತಾರೆ ಅಂತ. ಅದಕ್ಕೆ ದಾರಿ ಅಂತಂದರೆ ನಿನ್ನ ಶರೀರ, ಮನಸ್ಸು, ಬುದ್ಧಿ, ಭಾವನೆ ಇವುಗಳನ್ನೆಲ್ಲ ನೋಡೋದನ್ನು ಕಲಿ. ಅದನ್ನು ನೋಡಬೇಕಾದ್ರೆ ಧ್ಯಾನ ಒಂದು ಕ್ರಮ, ಪೂಜೆ ಒಂದು ಕ್ರಮ, ಪ್ರಾಣಾಯಾಮ ಮಾಡು ಸಿಗತ್ತೆ, ಆಸನಗಳನ್ನು ಮಾಡು ಸಿಗತ್ತೆ, ನಿನ್ನ ಶರೀರದ ಮರ್ಮಸ್ಥಾನಗಳ ಮೇಲೆ ಒಂದು ಕಂಟ್ರೋಲನ್ನ ಪಡ್ಕೋ, ಮನಸ್ಸಿನ ಮೇಲೆ ಪಡ್ಕೋ, ಪ್ರಾಣದ ಮೇಲೆ ಪಡ್ಕೋ. ಅನೇಕ ದಾರಿಗಳಿದೆ. ಭಕ್ತಿಯ ಮಾರ್ಗ ಇದೆ. ಭಕ್ತಿಯ ಮೂಲಕ ಯಾವ ಮಾರ್ಗವನ್ನು ತೆಗೆದುಕೊಂಡ್ರೂ ಕೊನೆಗಾಗೋದೇನು ಅಂದರೆ ಚಕ್ರಗಳ ಮೂಲಕ ಆ ಶಕ್ತಿಯ ಪ್ರವಾಹವಾಗಿ ಆ ಒಂದು ಮೆಟಾಮಾರ್ಫಿಸಿಸ್ ಆದಾಗಲೇ ನಿನಗೆ ಅಂತಿಮವಾದ ಏನು ಅನ್ನೋದು ಗೊತ್ತಾಗೋದು. ಮತ್ತು ಪ್ರಶ್ನೆ ಏನಂದರೆ ಅಂತಿಮವಾದ ಯಾವುದು ಅಂತ. ರಾಮಕೃಷ್ಣ ಪರಮಹಂಸರು ಕಾಳಿಯನ್ನು ನೋಡ್ತಾ ಇದ್ದರು. ಕಾಳಿ ಅವರಿಗೆ ಕಣ್ಣು ಮುಚ್ಚಿದ ತಕ್ಷಣ ಕಾಳಿ ಬಂದು ಅವರ ಪರಮ ಶಿಷ್ಯ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ವೈಚಾರಿಕ ದೃಷ್ಟಿಕೋನ ಇದ್ದವರು. ಅವರು ಅಲ್ಲೂ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅವರು ನೀವು ನೋಡಿದ್ದೀರಾ ದೇವರನ್ನು ಅಂತ ಕೇಳ್ತಾರೆ. ನೋಡಿದ್ದೀನಿ ಅಂತಾರೆ. ನಾನು ನೋಡಬಲ್ಲನ ಅಂತ ಕೇಳ್ತಾರೆ. ತೋರಿಸ್ತಾರೆ. ಈಗ ನಾನು ನಿಮಗೆ ಕೇಳ್ತೀನಿ, ನೀವು ನೋಡಿದ್ದೀರಾ ದೇವರನ್ನು? ನಾನು ನೋಡ್ಬೋದಾ ದೇವರನ್ನು? ಅದಕ್ಕೆ 2 ಪ್ರಮೇಯಗಳು ಬೇಕು. ಒಂದು, ನಾನು ರಾಮಕೃಷ್ಣ ಪರಮಹಂಸರ ರೀತಿಯಲ್ಲಿ ಇರಬೇಕು. 2ನೇದು, ನೀವು ವಿವೇಕಾನಂದರ ರೀತಿಯಲ್ಲಿ ಇರಬೇಕು. ಆ ಪ್ರಶ್ನೆಗೆ ಹಾಗೆ ಎಸ್ ಆರ್ ನೋ ಅಂತ ಹೇಳುವ ಉತ್ತರ ಇಲ್ಲ. ಇದೇ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಮಾತ್ರ ಈ ರೀತಿಯಾಗಿ ಒಲಿದ್ರು. ವಾಟ್ ಅಬೌಟ್ ಅದರ್ ಡಿಸೈಪಲ್ಸ್? ಉಳಿದಂತಹ ಶಿಷ್ಯರಿಗೆ ಇಂತಹ ಒಂದು ಅನುಭವವನ್ನು ಕೊಟ್ರ? ತುಂಬ ಜನ ಇದ್ರು. ಮತ್ತೆ ನಿಮಗೆ ಆಶ್ಚರ್ಯ ಆಗೋದು ಈ ಮಾತು ಕೇಳಿದರೆ, ವಿವೇಕಾನಂದರನ್ನು ಮೀರಿಸಿದಂತಹ ಸಾಧಕರು ಇದ್ರು. ಹೌದು. ಆದರೆ ವಿವೇಕಾನಂದರಿಗೆ ಆ ಒಂದು ಯೋಗ ಇತ್ತು, ಪ್ರಾಪ್ತಿ ಇತ್ತು. ಅದಕ್ಕೆ ಒಂದು ರಾಮಕೃಷ್ಣಾಶ್ರಮದ ಒಂದು ಪುಸ್ತಕ ಇದೆ. ನಿಮಗೆ ಓದುವಿನಲ್ಲಿ ತುಂಬ ಆಸಕ್ತಿ ಇರೋದ್ರಿಂದ ಈ ಮಾತನ್ನು ಪರ್ಸನಲ್ ಲೆವೆಲ್ ಹೇಳ್ತಾ ಇದ್ದೀನಿ, ಮತ್ತು ವೀಕ್ಷಕರಿಗೂ ಇದು ಅನುಕೂಲವಾಗುತ್ತೆ. ಹಿ ಲಿವ್ಡ್ ವಿತ್ ದ ಗಾಡ್ ಅಂತ ಒಂದು ಪುಸ್ತಕ ಇದೆ, ಗಾಡ್ ಲಿವ್ಡ್ ವಿತ್ ದೆಮ್ ಅಂತ 2 ಪುಸ್ತಕ. ಭಗವಂತನ ಬಗ್ಗೆ ಅನ್ವೇಷಣೆ ಮಾಡ್ತಿರೋರು, ಜಿಜ್ಞಾಸೆ ಇರುವಂಥವರು ಈ ಪುಸ್ತಕವನ್ನು ಓದಿದರೆ ಇಷ್ಟೊಂದು ಸರಳವಾಗುತ್ತೆ ನಿಮ್ಮ ಈ ಪ್ರಶ್ನೆಗಳೆಲ್ಲ ಅನ್ನೋದಕ್ಕೆ. ನನಗೆ ಅದು ಹೃದಯಕ್ಕೆ ತುಂಬ ಹತ್ತಿರವಾದಂತಹ 2 ಪುಸ್ತಕಗಳು. ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದು, ಮಾರ್ಗದರ್ಶನ ಮಾಡಿದಂಥ 2 ಪುಸ್ತಕಗಳು. ಅದರಲ್ಲಿ ನೀವು ರಾಮಕೃಷ್ಣ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಕೇಳಿರೋದಕ್ಕೆ ಇದೊಂದು ಉತ್ತರ ಏನು ಅಂತಂದರೆ, ಭಾಳ ಸುಂದರವಾಗಿದೆ ಪುಸ್ತಕದಲ್ಲಿ ಓದಲಿಕ್ಕೆ, ತುಂಬ ಕಾವ್ಯಮಯವಾಗಿ ಇದೆ. ನಾನು ನಿಮ್ಗೆ ತುಂಬ ಸರಳವಾಗಿ, ತುಂಬ ವಾಚ್ಯವಾಗಿ ಹೇಳ್ತಾ ಇದ್ದೀನಿ. ಕ್ಷಮಿಸ್ಬೇಕು, ಅದರ ರಸಾಭಾಸ ಆಗಬಹುದೇನೋ ಗೊತ್ತಿಲ್ಲ ನನಗೆ. ಮತ್ತು 15-20 ವರ್ಷ ಆಗೋಯ್ತು ಬೇರೆ ನಾನು ಓದಿ. ಬ್ರಹ್ಮಾಂಡದಲ್ಲಿ ಆ ಪುಸ್ತಕದಲ್ಲಿದೆ, ಬ್ರಹ್ಮಾಂಡದಲ್ಲಿ ಎಲ್ಲ ಋಷಿಮುನಿಗಳು ಕೂತು ಅದನ್ನು ಸತ್ಯಲೋಕ ಅಂತೇಳಿ. ನಾನು ಪುಸ್ತಕದಲ್ಲಿ ಸತ್ಯಲೋಕ ಅಂದರೆ ಯಾವುದು ಅನ್ನೋದು, 7 ಲೋಕಗಳು ಯಾವ್ಯಾವುದು ಅನ್ನೋದನ್ನೆಲ್ಲ ಬರೆದಿದ್ದೀನಿ, ವಿಶ್ಲೇಷಣೆಗಳನ್ನು. ನಾನೇನು ವಿಶೇಷವಾಗಿ ಬರೆದಿರೋದಲ್ಲ, ಏನಿದೆಯೋ ಅದನ್ನು ಸರಳವಾಗಿ ಬರೆದಿರೋದಷ್ಟೇ. ಸತ್ಯಲೋಕದಲ್ಲಿ ಕೂತ್ಕೊಂಡು ಋಷಿಗಳೆಲ್ಲ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾರೆ. ಮಾಡಿದಾಗ ಕಾಲಕ್ಕೆ ಭೂಲೋಕಕ್ಕೆ ಹೋಗಿ ಅಜ್ಞಾನದಲ್ಲಿ ಇರುವಂತಹ ನಮ್ಮಂಥವರಿಗೆ ಜ್ಞಾನವನ್ನು ಬೋಧನೆ ಮಾಡೋದು ಅವರ ಜವಾಬ್ದಾರಿ, ಲೋಕ ಕಲ್ಯಾಣ ಅಂತ ಹೇಳಿ ಅಂತ. ಅದಕ್ಕೆ ಒಂದು ತೀರ್ಮಾನ ಆಗುತ್ತೆ. ಅದರಲ್ಲಿ ಒಬ್ಬ ಋಷಿಗೆ ನೀನು ಇಂತಹ ಒಂದು ಪಾತ್ರವನ್ನು ವಹಿಸಬೇಕು, ಹೋಗಿ ಭೂಲೋಕಕ್ಕೆ ಅಂತ ಹೇಳ್ತಾರೆ. ಸರಿಯಪ್ಪ, ನಾನು ಈ ಪಾತ್ರ ವಹಿಸ್ತೇನೆ, ನನ್ನ ಜೊತೆಯಲ್ಲಿ ಬರೋರು ಯಾರು ಅಂತ ಕೇಳ್ತಾರೆ. ನೀವು ಹೋಗಿ ಒಂದು 20-30 ವರ್ಷ ಆಗಿ ನೀವು ಎಸ್ಟಾಬ್ಲಿಷ್ ಆದಮೇಲೆ ನಿಮಗೆ ಬೇಕಾಗಿರುವಂತಹ ಇನ್ನೊಬ್ಬರು ಋಷಿಯನ್ನು ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಇವರು ರಾಮಕೃಷ್ಣರಾಗಿ ಬರ್ತಾರೆ. ಹಿ ಗೋಸ್ ಥ್ರೂ ದ ಪ್ರೋಸೆಸ್. ಎಲ್ಲ ತಾಂತ್ರಿಕ ಸಾಧನೆಗಳನ್ನು ಮಾಡ್ತಾರೆ. ಭೈರವಿ ಅನ್ನುವಂತಹ ಒಬ್ಬ ಗುರು ಬಂದು ಅವರಿಗೆ ಕೊನೆಯಲ್ಲಿ ಒಂದು ಅಂತಿಮವಾದಂಥ ಸ್ಥಿತಿಯನ್ನು ತಂದು ಕೊಡ್ತಾಳೆ ಆಕೆ.
ಆಮೇಲೆ ಅವಳನ್ನು ಗುರು ಅಂತ ಹೇಳಿ ಇವರು ಅಕ್ಸೆಪ್ಟ್ ಮಾಡ್ತಾರೆ. ಅದೆಲ್ಲ ಬರುತ್ತೆ. ಎಲ್ಲ ಆಗಿ ಅವರು ಒಂದು ಸಾಧನೆಯಲ್ಲಿ ಹಂತಕ್ಕೆ ಬರ್ತಾರೆ. ಬಂದಿದ್ದೆಲ್ಲಿಂದ ಅವರು? ಸತ್ಯಲೋಕದಿಂದ. ಶರೀರ ರೂಪಕ್ಕೆ ಬಂದಮೇಲೆ ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ ದ ಪ್ರೋಸೆಸ್.